ಸೊ ಸಾರಿಗೆಯ ಮೂರನೇ ವಿಧ ವಾಯು ಸಾರಿಗೆ. ಏನು ವಾಯು ಸಾರಿಗೆ ನೋಡಿ, ಈಗ ಭೂ ಸಾರಿಗೆ ಅಂತ ಬಂದಾಗ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ, ಜಲ ಸಾರಿಗೆ ಅಂತಂದ್ರೆ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ. ಹಾಗೆ ವಾಯು ಸಾರಿಗೆ ಅಂದ ತಕ್ಷಣ ನೆನಪಾಗೋದೇನಪ್ಪ ಅಂದ್ರೆ, ವಾಯು ಸಾರಿಗೆ ಸಾರಿಗೆಯಲ್ಲಿ ಅತ್ಯಂತ ವೇಗದ ಸಾರಿಗೆ ಅಂತ ಹೇಳಿದ್ರೆ ಅದು ವಾಯು ಸಾರಿಗೆ. ಅತ್ಯಂತ ವೇಗದ ಸಾರಿಗೆ. ಯಾವ್ದು ಕಂಪೇರ್ ಮಾಡಿದ್ರೆ ನೀವು ರೈಲ್ವೆ ಸಾರಿಗೆಗಾರು ಕಂಪೇರ್ ಮಾಡಿ ಅಥವಾ ರಸ್ತೆ ಸಾರಿಗೆಗಾರು ಕಂಪೇರ್ ಮಾಡಿ, ಭೂ ಸಾರಿಗೆ, ಜಲ ಸಾರಿಗೆ, ಯಾವುದೇ ಸಾರಿಗೆ ಕಂಪೇರ್ ಮಾಡಿದ್ರೆ ವಾಯು ಸಾರಿಗೆ ಅಂತಕ್ಕಂಥದ್ದು ಅತ್ಯಂತ ವೇಗದ ಸಾರಿಗೆ ಆಗಿದೆ. ಹಾಗೆ ದುಬಾರಿ ಸಾರಿಗೆ, ಯಾಕೆಂದ್ರೆ ಜನಸಾಮಾನ್ಯರು ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ವಾಯು ಸಾರಿಗೆ ಮರೀಚಿಕೆ ಅಂತ ಹೇಳಿ. ಯಾಕೆಂದ್ರೆ ಹಣ ಇದ್ದವರು, ಸಂಪತ್ತಿದ್ದವರು, ದುಡ್ಡಿದ್ದವರು ವಿಮಾನಗಳಲ್ಲಿ ಓಡಾಡ್ತಾರೆ ಬಿಟ್ರೆ ಜನಸಾಮಾನ್ಯರು ವಿಮಾನಗಳಲ್ಲಿ ಓಡಾಡ್ಲಿಕ್ಕಾಗತ್ತಾ? ಹಣ ಇದ್ರೆ ಯಾರು ಬೇಕಾದ್ರೂ ಓಡಾಡ್ಬೋದು. ಹಾಗಾದ್ರೆ ಬಡವರು ವಿಮಾನ ಹತ್ತಕ್ಕೆ ಆಗಲ್ಲ ಅಂತಲ್ಲ, ಹಣ ಇತ್ತು ಅಂತ ಹೇಳಿದ್ರೆ ನಾವು ಪ್ರಯಾಣ ಮಾಡಬಹುದು. ಸೊ ವೇಗದ ಸಾರಿಗೆ. ಸೊ ವಾಯು ಸಾರಿಗೆ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ, ವಾಯು ಸಾರಿಗೆ ಅಂತ ಬಂದ್ರೆ ಸ್ಪೇಸ್, ವಾಯುನಲ್ಲಿ ಚಲಿಸ್ತಕ್ಕಂಥ ಸಾರಿಗೆ, ಅಂದ್ರೆ ಅಂತರಿಕ್ಷದಲ್ಲಿ ಚಲಿಸ್ತಕ್ಕಂಥ ಸಾರಿಗೆಯನ್ನ ನಾವು ವಾಯು ಸಾರಿಗೆ ಅಂತ ಕರಿತೀವಿ. ಸೊ ಯಾತಕ್ಕಾಗಿ ಉಪಯೋಗ ಆಗಿದೆ ಅಂತ ಹೇಳಿದ್ರೆ, ಪ್ರಯಾಣಿಕರ ಶೀಘ್ರ ರವಾನೆ, ಅಂದ್ರೆ ಹೆಚ್ಚಿನ ಪ್ರಯಾಣಿಕರನ್ನ ಅತ್ಯಂತ ಶೀಘ್ರಗತಿಯಲ್ಲಿ ತುಂಬಾ ದೂರದ ಪ್ರದೇಶಗಳಿಗೆ ನಾವು ಕರೆದೊಯ್ಯಬಹುದು ಅಂತ ಹೇಳಿದ್ರೆ ಅದು ವಾಯು ಸಾರಿಗೆ ಮೂಲಕ ನಾವು ಕರೆದೊಯ್ಯಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಯಾಣಿಕರು ಮತ್ತು ಟಪಾಲು ಅಂದ್ರೆ ಅಂಚೆ ಅಲ್ವಾ, ಪತ್ರಗಳು. ಸೊ ಇವುಗಳನ್ನ ಸಾಗಿಸ್ಲಿಕ್ಕೆ, ಪ್ರಯಾಣಿಕರನ್ನ ಮತ್ತೆ ಟಪಾಲನ್ನ ಸಾಗಿಸ್ಲಿಕ್ಕೆ ಹೇಳಿ ಮಾಡಿಸಿದಂತಹ ಸಾರಿಗೆ ಅತ್ಯಂತ ಶೀಘ್ರಗತಿಯಲ್ಲಿ ನಾವು ರವಾನೆ ಮಾಡಬಹುದು. ಆದ್ರೆ ಒಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಭಾರವಾದ ಸರಕುಗಳನ್ನ ನಾವು ವಾಯು ಸಾರಿಗೆಯಲ್ಲಿ ಸಾಗಿಸೋದು ಕಷ್ಟ ಆಗಲ್ಲ. ಯಾಕೆಂದ್ರೆ ರೈಲ್ವೆಯಲ್ಲಿ ಸಾಗಿದಷ್ಟು ಅಲ್ವಾ, ರೈಲ್ವೆ ಹೇಳ್ಬೇಕಾದ್ರೆ ನಾವು ಏನ್ ಹೇಳಿದ್ವಿ, ರೈಲ್ವೆ ಸಾರಿಗೆ ತುಂಬಾ ಭಾರವಾಗಿರ್ತಕ್ಕಂಥ ಸರಕುಗಳನ್ನ ತುಂಬಾ ದೂರದವರೆಗೆ ಸಾಗಿಸ್ಲಿಕ್ಕೆ ರೈಲ್ವೆ ಸಾರಿಗೆ ಅನುಕೂಲ ಆಗುತ್ತೆ. ಆದ್ರೆ ವಾಯು ಸಾರಿಗೆ ಅಂತ ಬಂದಾಗ ವಾಯು ಸಾರಿಗೆ ಒಂದು ವೇಗದ ಸಾರಿಗೆ. ಪ್ರಯಾಣಿಕರನ್ನ ಮತ್ತು ಟಪಾಲುಗಳನ್ನ ಎರಡನ್ನ ಯಾಕೆ ಹೇಳ್ತಾ ಇದೀವಿ ಇಲ್ಲಿ ಅಂತ ಹೇಳಿದ್ರೆ, ಹಗುರವಾದ ವಸ್ತುಗಳನ್ನ, ಯಾಕೆಂದ್ರೆ ಹಾರ್ಬೇಕಾಗಿರೋದ್ರಿಂದ, ಅಂತರಿಕ್ಷದಲ್ಲಿ ಹಾರ್ಬೇಕಾಗಿರೋದ್ರಿಂದ ಭಾರವಾಗಿರ್ತಕ್ಕಂಥ ಸರಕುಗಳನ್ನ ಸಾಗಿಸೋದು ಕಷ್ಟ. ಯಾಕೆಂದ್ರೆ ವಿಮಾನನೇ ಸಿಕ್ಕಾಪಟ್ಟೆ ಭಾರ ಇರುತ್ತೆ, ಆ ಭಾರದ ಜೊತೆ ಮತ್ತೂ ಭಾರವಾದ ವಸ್ತುಗಳನ್ನ. ಹಾಗಾದ್ರೆ ಯುದ್ಧ ವಿಮಾನಗಳು ಭಾರವಾಗಿರಲ್ವಾ, ಅವೆಲ್ಲ ಮದ್ದುಗುಂಡುಗಳನ್ನ ಒಯ್ಯಲ್ವಾ? ಅದು ಬೇರೆ ರೀತಿಯ ಸಾರಿಗೆ. ಪ್ರಯಾಣಿಕರ ಸಾರಿಗೆ, ಪ್ರಯಾಣಿಕರ ವಿಮಾನಗಳಲ್ಲಿ ನಾವು ಭಾರವಾದ ವಸ್ತುಗಳನ್ನು ಸಾಗಿಸೋದು ಕಷ್ಟ ಆಗುತ್ತೆ. ಸೊ ವಾಯು ಸಾರಿಗೆಯ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ವೇಗದ ಸಾರಿಗೆ ಆಗಿದೆ. ಪ್ರಯಾಣಿಕರನ್ನ, ಟಪಾಲುಗಳನ್ನ ಶೀಘ್ರಗತಿಯಲ್ಲಿ ನಾವು ರವಾನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಾಯು ಸಾರಿಗೆಯಿಂದ ಇಡೀ ಭೂಮಿಯನ್ನ ಪರ್ಯಟನೆ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟು ವೇಗವಾಗಿ ಇರುತ್ತಪ್ಪ ಅಂದ್ರೆ, ಇವತ್ತು ಬೆಳಿಗ್ಗೆ ಇಲ್ಲಿ ನಾವು ಲಂಚ್ ಮಾಡ್ಕೊಂಡು, ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ರೆ ಅಲ್ವಾ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಇಲ್ಲಿಂದ ಹೊರಟ್ರೆ ಮಧ್ಯಾಹ್ನ ಇಂಗ್ಲೆಂಡ್ ಅಲ್ಲಿ ಹೋಗಿ ಲಂಚ್ ಮಾಡ್ಕೊಂಡು ಸಂಜೆ ಅಮೆರಿಕ ಹೋಗಿ ಅಲ್ಲಿ ಡಿನ್ನರ್ ಮಾಡ್ಕೊಂಡು ಮತ್ತೆ ಬೆಳಗಾಗದ್ರೊಳಗೆ ನಮ್ಮ ದೇಶಕ್ಕೆ ನಾವು ವಾಪಸ್ ಬರ್ತೀವಿ. ಅಷ್ಟು ವೇಗದ ಸಾರಿಗೆ ಅಂತ ಹೇಳಿದ್ರೆ ಅದು ವಾಯು ಸಾರಿಗೆ. ಜೊತೆಗೆ ಯುದ್ಧ ಸಂದರ್ಭಗಳಲ್ಲಿ ಕದನಗಳು, ಏನು ಯುದ್ಧ ವಿಮಾನಗಳು ಅಂತ ಕರಿತೀವಿ, ರಾಷ್ಟ್ರಗಳ ನಡುವೆ ಯುದ್ಧಗಳು ನಡೀತಕ್ಕಂಥ ಸಂದರ್ಭದಲ್ಲಿ, ಪ್ರವಾಹ, ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ, ಭೂಕಂಪ ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ವಾಯು ಸಾರಿಗೆ ಅತ್ಯಂತ ಉಪಯೋಗಕ್ಕೆ ಬರ್ತಕ್ಕಂಥ ಸಾರಿಗೆ. ಯಾಕೆಂದ್ರೆ ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆಯನ್ನ ನಾವು ವಾಯುಯಾನದ ಅಷ್ಟು ಪರಿಣಾಮಕಾರಿಯಾಗಿ ಬೇರೆ ಸಾರಿಗೆಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ಪ್ರದೇಶಗಳು ಸಂಪೂರ್ಣವಾಗಿ ಆ ಪ್ರದೇಶವನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ನಾವು ವಾಯು ಸಾರಿಗೆಯಲ್ಲಿ ಆ ಪ್ರದೇಶವನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಪ್ರವಾಹ ಪೀಡಿತ ಆಗ್ಬಿಟ್ಟಿದೆ, ಸುತ್ತಲೂ ನೀರು ತುಂಬಿಕೊಂಡ್ಬಿಟ್ಟಿದೆ, ರೈಟ್, ಅಲ್ಲಿ ಪ್ರದೇಶವನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವನ್ನ ಹಡಗಳಲ್ಲಿ, ಬೋಟ್ಗಳಲ್ಲಿ ಹೋಗ್ತಿದೀವಿ ಅಂದ್ರು ಎಲ್ಲ
ಸಂಪೂರ್ಣವಾಗಿ ಆ ಪ್ರದೇಶವನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಆ ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಹೆಲಿಕಾಪ್ಟರ್ಗಳನ್ನ ಬಳಸಿ ಏನ್ ಮಾಡ್ತಾರೆ ಆ ಪ್ರದೇಶಕ್ಕೆ ತಲುಪ್ತಾರೆ, ಅಲ್ಲಿರೋರನ್ನ ಮೇಲಕ್ಕೆತ್ತಿ ರಕ್ಷಣೆ ಮಾಡ್ತಾರೆ ಅಥವಾ ಅಲ್ಲಿರೋರಿಗೆ ಆಹಾರ ಸಾಮಗ್ರಿಗಳನ್ನ ವೈದ್ಯಕೀಯ ನೆರವನ್ನ ಕೊಡ್ತಕ್ಕಂತ ಸಾಧ್ಯತೆ ಇದೆ. ಹಾಗಾಗಿ ವೇಗದ ಸಾರಿಗೆ, ಪ್ರಯಾಣಿಕರ ಮತ್ತು ಟಪಾಲುಗಳ ಸಾಗಾಣಿಕೆಗೆ, ಯುದ್ಧ, ಪ್ರವಾಹ, ಭೂಕಂಪ, ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ವಾಯು ಸಾರಿಗೆ ಅಂತಕ್ಕಂಥದ್ದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ನೆನ್ಪಿಡಿ, ವಾಯು ಸಾರಿಗೆ ಒಂದು ದುಬಾರಿ ಸಾರಿಗೆ ಆಗಿದ್ರು ಕೂಡ ತುಂಬಾ ಶೀಘ್ರಗತಿಯಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದಂತಹ ದೇಶ ತುಂಬಾ ವಿಶಾಲವಾಗಿರ್ತಕ್ಕಂಥ ದೇಶ ಆಗಿರೋದ್ರಿಂದ, ಭೌಗೋಳಿಕವಾಗಿ ತುಂಬಾ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ವಾಯು ಸಾರಿಗೆಯ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಅನುಕೂಲಗಳು ನಮಗೆ ಭಾರತದಲ್ಲಿ ಲಭ್ಯ ಇದೆ. ನೋಡಿ, ಸಾರಿಗೆ ಅಂತ ಬಂದಾಗ ನಾವು ವಿಭಾಗ ಮಾಡ್ತಾ ಇದ್ವಿ ಅಲ್ವಾ? ಭೂ ಸಾರಿಗೆಯನ್ನ ಹೇಗೆ 3 ಭಾಗ ಮಾಡಿದ್ವಿ, ಹಾಗೆ ರೈಲ್ವೆ ಸಾರಿಗೆ ಜಲ ಸಾರಿಗೆಯನ್ನ ಹೇಗೆ 2 ಭಾಗ ಮಾಡ್ತೀವಿ, ಹಾಗೆ ವಾಯು ಸಾರಿಗೆಯನ್ನ ನಾವು 2 ಭಾಗ ಮಾಡಿದ್ವಿ ಅಲ್ವಾ? ಯಾವುದು ಭೂ ಸಾರಿಗೆ 3 ವಿಭಾಗ ಯಾವುದು ನೆನ್ಪು ಮಾಡ್ಕೊಳ್ಳಿ ಸರಿ. ಭೂ ಸಾರಿಗೆಯಲ್ಲಿ ಒಂದು ರಸ್ತೆ ಸಾರಿಗೆ ಇದೆ, ಮತ್ತೊಂದು ರೈಲ್ವೆ ಸಾರಿಗೆ ಇದೆ, 3ನೇದು ಕೊಳವೆ ಸಾರಿಗೆ, ಕೊಳವೆ ಮಾರ್ಗಗಳಿದೆ ಅಲ್ವಾ? 3. ಅದೇ ಜಲ ಸಾರಿಗೆಗೆ ಬಂದ್ರೆ ಒಳನಾಡಿನ ಜಲ ಸಾರಿಗೆ ಬರುತ್ತೆ, ಸಮುದ್ರ ಜಲ ಸಾರಿಗೆ ಬರುತ್ತೆ, ಸಾಗರ ಜಲ ಸಾರಿಗೆ ಬರುತ್ತೆ. 2 ಭಾಗ ಮಾಡಿ. ಹಾಗೆ ವಾಯು ಸಾರಿಗೆ ಅಂತ ಬಂದಾಗ 2 ಭಾಗ ಮಾಡಿದ್ವಿ ವೆರಿ ಫಸ್ಟ್ ಕ್ಲಾಸ್ ಅಲ್ಲಿ, ನೆನಪಿದೆಯಲ್ಲ? ಯಾವ್ಯಾವ್ದು? ಒಂದು ರಾಷ್ಟ್ರೀಯ ವಾಯು ಸಾರಿಗೆ, ಮತ್ತೊಂದು ಅಂತಾರಾಷ್ಟ್ರೀಯ ವಾಯು ಸಾರಿಗೆ. ನೋಡಿ, ಇಂಡಿಯನ್ ಏರ್ಲೈನ್ಸ್ ಅಂತ ಇದೆ. ಇಂಡಿಯನ್ ಏರ್ಲೈನ್ಸ್ ಅನ್ನೋದು ಇದು ರಾಷ್ಟ್ರೀಯ ವಾಯು ಸಾರಿಗೆ. ಏನ್ ರಾಷ್ಟ್ರೀಯ ವಾಯು ಸಾರಿಗೆ? ಇಂಡಿಯನ್ ಏರ್ಲೈನ್ಸ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಒಂದು ರಾಷ್ಟ್ರದ ಗಡಿಯೊಳಗೆ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ವಿಮಾನಯಾನದ ಸೌಕರ್ಯವನ್ನ ಇಂಡಿಯನ್ ಏರ್ಲೈನ್ಸ್ ಒದಗಿಸುತ್ತೆ. ಭಾರತದ ರಾಜ್ಯಗಳ ಜೊತೆಗೆ ಭಾರತದ ನೆರೆಯ ರಾಜ್ಯಗಳು, ಭಾರತಕ್ಕೆ ಹೊಂದಿಕೊಂಡು ಭಾರತಕ್ಕೆ ಯಾವ ರಾಷ್ಟ್ರಗಳು ಗಡಿಯನ್ನ ಹೊಂದಿದವೆ ಅಂತಹ ರಾಷ್ಟ್ರಗಳನ್ನ ನೆರೆಯ ರಾಷ್ಟ್ರಗಳು ಅಂತ ಕರಿತೀವಿ. ಸೊ ಭಾರತದ ಒಳನಾಡು ಜೊತೆಗೆ ನೆರೆಯ ರಾಷ್ಟ್ರಗಳಿಗೆ ಸಂಪರ್ಕ ಕಲ್ಪಿಸುವ ವಿಮಾನಯಾನ ಸಂಸ್ಥೆ ಇಂಡಿಯನ್ ಏರ್ಲೈನ್ಸ್. ಇದು ರಾಷ್ಟ್ರೀಯ ಸಾರಿಗೆ. ಅಂತಾರಾಷ್ಟ್ರೀಯ ಸಾರಿಗೆ ಅಂತ ಬಂದಾಗ ಏರ್ ಇಂಡಿಯಾ ನ್ಯಾಷನಲ್ ಅಂತ ಕರಿತೀವಿ. ಈ ಏರ್ ಇಂಡಿಯಾ ನ್ಯಾಷನಲ್ ಅಂತಾರಾಷ್ಟ್ರೀಯ ವಿಮಾನಯಾನ ಸೌಕರ್ಯವನ್ನ ಒದಗಿಸುತ್ತೆ. ಅಂದ್ರೆ ಭಾರತದಿಂದ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ, ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ವಾಯುಯಾನದ ಸಾರಿಗೆ ಯಾವುದು ಅಂತ ಹೇಳಿದ್ರೆ ಅದು ಏರ್ ಇಂಡಿಯಾ ನ್ಯಾಷನಲ್ ಅಂತ. ಏರ್ ಇಂಡಿಯಾ ನ್ಯಾಷನಲ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ. ಸೊ ಇತ್ತೀಚಿನವರೆಗೆ ಈ ವಿಮಾನಯಾನ ಸೇವೆ ಅಂದ್ರೆ ವಾಯು ಸಾರಿಗೆ ಅಂತಕ್ಕಂಥದ್ದು ಇದು ಸರ್ಕಾರಿ ಉದ್ಯಮ ಆಗಿತ್ತು. ಆದ್ರೆ ಇತ್ತೀಚೆಗೆ ಕೆಲವೊಂದು ಪರವಾನಗಿಗಳನ್ನ ಪಡ್ಕೊಳ್ಳೋದ್ರೊಂದಿಗೆ ಸರ್ಕಾರದಿಂದ ಖಾಸಗಿ ಸಂಸ್ಥೆಗಳು ಕೂಡ ವಿಮಾನಯಾನ ಸೌಕರ್ಯವನ್ನ ನೀಡ್ತಾರೆ. ಈಗ ಜೆಟ್ ಏರ್ಲೈನ್ಸ್ ಇರ್ಬೋದು, ಸಹಾರಾ ಏರ್ಲೈನ್ಸ್ ಇರ್ಬೋದು, ಇವೆಲ್ಲ ಖಾಸಗಿ ಕಂಪನಿಗಳು ಕೂಡ ಏನ್ ಮಾಡ್ತಾ ಇದೆ, ವಿಮಾನಯಾನ ಸೌಕರ್ಯವನ್ನ ನೀಡ್ತಾರೆ. ಇನ್ನು ಭಾರತದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳು ಇದೆ ಅಂತ ಬಂದ್ರೆ ಮಕ್ಕಳ ನೆನ್ಪಿಡಿ, 141 ನೋಟ್ ಮಾಡ್ಬೇಕು. ಭಾರತದಲ್ಲಿ 141 ವಿಮಾನ ನಿಲ್ದಾಣಗಳಿದೆ. ಒಟ್ಟು ವಿಮಾನ ನಿಲ್ದಾಣಗಳ ಸಂಖ್ಯೆ. ಅದರಲ್ಲಿ 28 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಎಷ್ಟಿದೆ? 28 ಇದೆ. ಭಾರತದಲ್ಲಿ 28 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದೆ. 88 ರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಅಂದ್ರೆ ದೇಶದ ಒಳಗೆ ವಿಮಾನಯಾನ ಸೌಕರ್ಯವನ್ನ ಒದಗಿಸ್ತಕ್ಕಂಥ ವಿಮಾನ ನಿಲ್ದಾಣಗಳು 88 ರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, 28 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, 25 ಗಡಿ ಭದ್ರತಾ ವಿಮಾನ ನಿಲ್ದಾಣಗಳಿದೆ. ಅಂಕಿಅಂಶ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಷ್ಟು 28, ರಾಷ್ಟ್ರೀಯ ನಿಲ್ದಾಣಗಳು 88, ಗಡಿ ಭದ್ರತಾ ವಿಮಾನ ನಿಲ್ದಾಣಗಳು 25. ಒಟ್ಟು ವಿಮಾನ ನಿಲ್ದಾಣಗಳ ಸಂಖ್ಯೆ 141. ಇದು ನೆನಪಿರಲಿ. ಹಾಗಾದ್ರೆ ಆ ಎಲ್ಲ 141 ವಿಮಾನ ನಿಲ್ದಾಣಗಳನ್ನ ನಾವು ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾಗಿ ಭಾರತದಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ
ಒಂದಷ್ಟು ಪ್ರಮುಖ ವಿಮಾನ ನಿಲ್ದಾಣಗಳು ನಿಮಗೆ ಪರೀಕ್ಷೆಯಲ್ಲಿ ಮ್ಯಾಪ್ ಕೂಡ ಗುರುತಿಸಲಿಕ್ಕೆ ಕೇಳ್ತಾರೆ. ಪ್ರಮುಖ ವಿಮಾನ ನಿಲ್ದಾಣಗಳು ಅಂತ ಬಂದಾಗ ನೋಡಿ, ಇಲ್ಲಿ ದೆಹಲಿ ಇದೆ, ಮುಂಬೈ ಇದೆ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಅಹಮದಾಬಾದ್, ಒಂದಷ್ಟು ಪ್ರಮುಖ ಸ್ಥಳಗಳನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಇವುಗಳೆಲ್ಲ ಭಾರತದ ನಕ್ಷೆಯಲ್ಲಿ ಗುರುತಿಸಿದೀನಿ, ಆಲ್ರೆಡಿ ಗುರುತಿಸ್ಬಿಟ್ಟಿದ್ದೀನಿ. ಯಾವುದು ಅಂತ ನೀವು ಐಡೆಂಟಿಫೈ ಮಾಡಿ. ರೈಟ್, ಇಲ್ಲೊಂದಿದೆಯಲ್ಲ, ಇದು ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಯಾವುದು ಇದೆಯಲ್ಲ, ಯಾವುದು? ಎಸ್, ಫಸ್ಟ್ ಒನ್ ದೆಹಲಿ. ಎಸ್, ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು. ರೈಟ್, ನೆನ್ಪಿಡ್ಬೇಕು, ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಅದು ದೆಹಲಿ. ರೈಟ್, ಮುಂಬೈ. ಮುಂಬೈ ಎಲ್ಲಿದೆ? ಎಲ್ಲಿದೆ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಇಲ್ಲಿದೆ ಮುಂಬೈ. ರೈಟ್, ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹಾರಾಷ್ಟ್ರದಲ್ಲಿದೆ. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನ್ ಹೆಸರು ಕೊಡ್ತಾರೆ? ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈನಲ್ಲಿದೆ. ಆ ಹೆಸರುಗಳನ್ನ ನೆನಪಿಟ್ಕೊಳ್ಬೇಕು. ಕೋಲ್ಕತ್ತಾ. ಕೋಲ್ಕತ್ತಾ ಎಲ್ಲಿ ಬರುತ್ತೆ? ಕೋಲ್ಕತ್ತಾ ಇಲ್ಲಿದೆಲ್ಲ. ಕೋಲ್ಕತ್ತಾ ವಿಮಾನ ನಿಲ್ದಾಣ. ಕೋಲ್ಕತ್ತಾಗೆ ಏನ್ ಹೆಸರು ಕೊಟ್ಟಿದ್ದಾರೆ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ. ರೈಟ್, ನೆಕ್ಸ್ಟ್ ಚೆನ್ನೈ. ಚೆನ್ನೈ ಎಲ್ಲಿದೆ? ಚೆನ್ನೈ ವಿಮಾನ ನಿಲ್ದಾಣ ಇಲ್ಲಿದೆ ಅಲ್ವಾ? ಚೆನ್ನೈ. ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಅಣ್ಣಾ ವಿಮಾನ ನಿಲ್ದಾಣ ಅಂತ ಕರೀತಾರೆ. ರೈಟ್, ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈನಲ್ಲಿ ಇರ್ತಕ್ಕಂಥದ್ದು. ಬೆಂಗಳೂರು. ರೈಟ್, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಇಲ್ಲಿದೆಯಲ್ಲ? ಎಸ್, ಬೆಂಗಳೂರು. ಎಸ್, ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಏನಂತ ಹೇಳ್ತಾರಪ್ಪ? ಏನ್ ಹೇಳ್ತಾರೆ? ಎಸ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಲ್ಲಿವರೆಗೂ ಏನ್ ಕರಿತಾ ಇದ್ರು? ಅದಕ್ಕೆ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತಾ ಇದ್ರು. ಅದಕ್ಕೆ ಹೆಸರು ಇಟ್ಟಿರ್ಲಿಲ್ಲ. ರೀಸೆಂಟ್ ಆಗಿ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ. ಏನು? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಹೈದರಾಬಾದ್ ಎಲ್ಲಿದೆ? ಹೈದರಾಬಾದ್. ಎಸ್, ಇಲ್ಲಿದೆಲ್ಲ. ಎಸ್, ಹೈದರಾಬಾದ್. ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಅಹಮದಾಬಾದ್. ಅಹಮದಾಬಾದ್ ಎಲ್ಲಿದೆ? ಅಹಮದಾಬಾದ್. ಇಲ್ಲಿದೆ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಸರ್ದಾರ್ ವಲ್ಲಭಭಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಹೀಗೆ ಇದೆಲ್ಲ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ನಿಮಗೆ ಪರೀಕ್ಷೆಯಲ್ಲಿ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಸುಮ್ಮನೆ ಕೊಟ್ಬಿಡ್ತಾರಲ್ಲ, ಏನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ದೆಹಲಿ ಅಂತ ಕೊಟ್ರೆ ನೀವು ಸುಲಭ ಗುರುತಿಸ್ತೀರಾ. ಆದ್ರೆ ಹೆಸರು ಕೊಟ್ಬಿಡ್ತಾನೆ ಅಲ್ವಾ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಎಲ್ಲಿ ಬರಬೇಕು? ಬೆಂಗಳೂರು. ಇಲ್ಲಿ ಗುರುತಿಸ್ಬೇಕು. ನೀವು ಬರಿಬೇಕಾದ್ರೆ ಹೇಗೆ ಬರಿಬೇಕು? ಬೆಂಗಳೂರು ಅಂತ ಬರಿಬಾರ್ದು. ಅಲ್ಲಿ ಏನ್ ಕೊಟ್ಟಿರ್ತಾರೆ? ಬೆಂಗಳೂರು ಅಂತ ಕೊಟ್ರೆ ಬೆಂಗಳೂರು ಬರೀಬೇಕು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೊಟ್ರೆ ನೀವು ಬರಿಬೇಕಾದ್ರೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬರೀಬೇಕು. ಪರೀಕ್ಷೆಯಲ್ಲಿ ಯಾವ ಹೆಸರಿನಲ್ಲಿ ಕೊಟ್ಟಿರ್ತಾನೋ ನೀವು ಉತ್ತರ ಬರಿಬೇಕಾದ್ರೆ ಅದೇ ಹೆಸರನ್ನ ಅಲ್ಲಿ ಬರೀಬೇಕು. ಓಕೆ, ಒಂದ್ಸರಿ ಹೇಳ್ಬಿಡೋಣಲ್ಲ. ದೆಹಲಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ, ಅಹಮದಾಬಾದ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣ, ಮುಂಬೈ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚೆನ್ನೈ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೋಲ್ಕತ್ತಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಹೀಗೆ ಭಾರತದ ವಿಮಾನ ನಿಲ್ದಾಣ, ವಾಯು ಸಾರಿಗೆ ಅಂತ ಬಂದಾಗ ಪ್ರಮುಖ ವಿಮಾನ ನಿಲ್ದಾಣಗಳನ್ನ ನಾವು ಗುರುತಿಸಿದ್ವಿ. ಹೀಗೆ ಬೇರೆ ಬೇರೆ ವಿಮಾನ ನಿಲ್ದಾಣಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇನ್ನು ಒಟ್ಟು 28 ಇದೆ. ನಾವಿಲ್ಲಿ ಒಂದು 6-7 ವಿಮಾನ ನಿಲ್ದಾಣಗಳನ್ನಷ್ಟೇ ಗುರುತಿಸಿದೀವಿ.
ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ಉಳಿದಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಒಂದು ಇಂಡಿಯಾ ಔಟ್ಲೈನ್ ಮ್ಯಾಪ್ ಅನ್ನ ಡ್ರಾ ಮಾಡಿ, ಹೀಗೇನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಂತ ಹೆಡ್ಲೈನ್ ಬಂದ್ಬಿಟ್ಟು ಅದರಲ್ಲಿ ಗುರುತಿಸ್ತಾ ಹೋಗಿ. ರೈಟ್, ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ನಿಮಗೆ ಇದು ಉಪಯೋಗ.